ಸ್ನೇಹಿತರೆ ನೋಡಿ, ಇಲ್ಲೆಲ್ಲ ಕೂಡ ಯಡಿಯೂರಿಗೆ ಬಂದವರು ಮರಿದಂಗೆ ಮೆಣಸು ಹಾಯ್ಕೊಂಡು ಹೋಯ್ತಾರೆ. ಮೆಣಸು ಏನು ಕಾಯ್ಕೊಂಡು ಹೋಯ್ತಾರೆ ಅಂತ ಕೇಳಿದ್ರೆ, ಆ ಸಿದ್ಧಲಿಂಗೇಶ್ವರನ ತೇರ್ಗೆ ಮೆಣಸನ್ನ ಭಕ್ತರು ಎಸಿತಾರೆ. ಮೆಣಸು, ಬಾಳೆಹಣ್ಣು, ರಾಗಿ ಹೀಗೆ ಎಲ್ಲವನ್ನು ಎಸಿತಾರೆ. ಇವರೆಲ್ಲ ಹಾಯ್ಕೊಂಡು ಹೋಗ್ತಾರೆ. ಅದನ್ನು ತಗೊಂಡೋಗಿ ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಅವ್ರಿಗೆ ಒಳ್ಳೆಯದಾಗುತ್ತೆ. ಅವರ ಎಲ್ಲ ಪಾಪಗಳು ದೂರಾಗಿ ಅವರ ಸಂಕಷ್ಟಗಳು ಅಂದರೆ ಅವ್ರ ಬೇಡಿಕೆಗಳು ಈಡೇರ್ತವೆ. ಯಾವುದೋ ಅರ್ಕೆ ಕಟ್ಕೊಂಡಿರ್ತಾರೆ, ಮಗುಗೆ ಹುಷಾರಿರಲ್ಲ, ಅಥವಾ ಮನೆ ಕಟ್ಟಬೇಕು, ಮದುವೆ ಮಾಡಬೇಕು, ಹೀಗೆ 108 ಸಮಸ್ಯೆಗಳನ್ನ ಒಟ್ಟು ಭಕ್ತರು ಇಲ್ಲಿ ಬಂದಿರ್ತಾರೆ. ಆ ಭಕ್ತರುಗಳು ಇಲ್ಲಿ ಸಿಗೋಂಥ ಆ ಮೆಣಸನ್ನ ಹಾಯ್ಕೊಂಡೋಗಿ ಅದನ್ನು ಪೂಜೆ ಮಾಡ್ತಾರೆ. ತುಂಬ ಜನ ಇಲ್ಲಿ ಆಯ್ತಾ ಇದ್ದಾರೆ, ನೀವು ನೋಡ್ಬೋದು. ಏನಾಯ್ತಾ ಇದ್ದೀರಾ ಇಲ್ಲಿ? ಯಾಕೆ ಏನ್ಕಮ್ಮ ಆಯಾದ ಮೆಣಸಿದ್ದು? ಒಳ್ಳೇದು ಸರ್, ಮನೇಲಿ ಇಟ್ಕೊಂಡಿದ್ರೆ ಒಳ್ಳೇದು, ಪೂಜೆ ಮಾಡಿದ್ರೆ ಒಳ್ಳೇದು, ಭಗವಂತ ಒಳ್ಳೇದು ಮಾಡ್ತಾನೆ. ಪ್ರತಿ ವರ್ಷ ನೀವು ಹಾಯ್ಕೊಂಡು ಹೋಗ್ತೀರಾ? ವರ್ಷ ಹಾಯ್ಕೊಳ್ತೀವಿ ಸರ್. ಯಾವ್ಯಾವ ತರ ಒಳ್ಳೇದಾಗಿದೆ ನಿಮ್ಗೆ? ಎಲ್ಲ ತರ ಒಳ್ಳೇದಾಗಿದೆ ಸರ್, ನೆನ್ಸಿದೆ ಎಲ್ಲ ಒಳ್ಳೇದಾಗಿದೆ. ಏನೇನು ತಗೊಂಡು ಹೋಗ್ತಾ ಇದ್ದೀರಾ ಈಗ? ಇದು ಮೆಣಸು ಸರ್, ಮತ್ತೆ ಬಾಳೆಹಣ್ಣು, ಇದು ಇಡೀ ವರ್ಷ ನಾವು ತಗೊಂಡು ಹೋಗ್ತೀವಿ. ಒಳ್ಳೇದು ಇಟ್ಕೊಂಡು ಪೂಜೆ ಮಾಡ್ತೀರಾ? ಪೂಜೆ ಮಾಡ್ತೀವಿ.